ನಾವು ಈಗ ಧ್ಯಾನ ಮಾಡ್ತಾ ಇರುವಂತ ವಿಷಯ ಯಾವುದು ಅಂತಂದ್ರೆ ಮಂಜೂಷ ಮತ್ತು ಕೃಪಾಸನ ಎಂಬುದಾಗಿ ಈ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನನಗನ್ಸೋ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಇದರಲ್ಲಿ ಈ ಸತ್ಯಗಳು ಅಡಕವಾಗಿದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ದೇವರಾತ್ಮನು ತನ್ನ ಕೃಪೆಯಿಂದ ಇವೆಲ್ಲವುಗಳನ್ನು ಕಲಿಸಿಕೊಟ್ಟದ್ದರಿಂದ ಈ ಹೊತ್ತು ನಾವು ನಿಮ್ಮಗಳಿಗೆ ಈ ಸಂದೇಶವನ್ನು ಸಾರುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ನಾನು ದೇವರನ್ನು ಕೊಂಡಾಡುತ್ತೇನೆ. ಕಳೆದ ಸಾರಿ ನಾವು ಆಲೋಚನೆ ಮಾಡಿಕೊಂಡ ಹಾಗೆ ಆತನ ಕೃಪೆಯ ವಿಷಯದಲ್ಲಿ ಆಲೋಚನೆ ಮಾಡಿಕೊಂಡೆವು. ಪೌಲನು ಎಫೆಸದವರಿಗೆ ಬರೆಯುವಾಗ ನಂಬಿಕೆಯ ಮೂಲಕ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದವರು ಆಗಿದ್ದೇವೆ ಎಂಬುದಾಗಿ. ನಾವು ಅನೇಕ ಸಾರಿ ಯಾರಾದರೂ ನಮ್ಮನ್ನು ಕೇಳಿದರೆ ಚೆನ್ನಾಗಿದ್ದೀಯಾ ಅಂತಾರೆ, ಭಾಳ ಚೆನ್ನಾಗಿದ್ದೇನೆ ಅಂತೇವೆ. ಆದರೆ ಇದರಲ್ಲಿ ದೇವರಿಗೆ ಮಹಿಮೆ ಆಗುವಂಥ ವಿಷಯ ಕಾಣುವುದಿಲ್ಲ. ನನ್ನನ್ನು ಕೇಳಿದರೆ ನಾನು ಈ ರೀತಿಯಾಗಿ ಹೇಳ್ತೇನೆ ಅನ್ನಂದರೆ ದೇವರ ಕೃಪೆಯಿಂದ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿ ದೇವರನ್ನು ಮಹಿಮೆ ಪಡಿಸ್ತೇನೆ. ಪ್ರಲಾಪ ಪುಸ್ತಕದಲ್ಲಿ ನಾವು ಇದುವರೆಗೂ ಉಳಿದಿದ್ದೇ ಆಗಿದ್ದರೆ ಆತನ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ. ಮತ್ತೆ ಅಪೊಸ್ತಲನಾದ ಪೌಲನು ದೇವರ ಸನ್ನಿಧಿಯಲ್ಲಿ 2 ಕೊರಿಂಥೆ 12ನೇ ಅಧ್ಯಾಯದಲ್ಲಿ ತನ್ನ ದೇಹದಲ್ಲಿದ್ದ ಶೂಲಕ್ಕಾಗಿ ಆತನನ್ನು ಬೇಡಿಕೊಂಡಾಗ 3ನೇ ಸಾರಿ ಕರ್ತನು ಅವನಿಗೆ ಉತ್ತರ ಕೊಡೋದೇನು ಅಂತಂದ್ರೆ, ನನ್ನ ಕೃಪೆಯೇ ನಿನಗೆ ಸಾಕು ಎಂದು. ಈ ಮಾತಿನಲ್ಲಿ ಪೌಲನು ದೇವರ ಕೃಪೆಯ ಸಂಪೂರ್ಣತೆಯನ್ನು ಅರ್ಥ ಮಾಡಿಕೊಂಡು ಮತ್ತೆ ಇನ್ನೆಂದಿಗೂ ದೇವರ ಸನ್ನಿಧಿಗೆ ಹೋಗಿ ತನ್ನ ದೇಹದಲ್ಲಿದ್ದ ಶೂಲವನ್ನು ತೆಗೆಯಬೇಕು ಎಂದು ಅವನು ಕೇಳಿಕೊಳ್ಳಲಿಲ್ಲ. ಅದೇ ಪೌಲನು ಹೇಳ್ತಾನೆ, ನನ್ನ ಬಲಹೀನತೆಯಲ್ಲಿ ನನ್ನ ಬಲ ಸಾಧಕ ಆಗುತ್ತದೆ ಎಂಬುದಾಗಿ. ಆದ್ದರಿಂದ ದೇವರ ಕೃಪೆಯು ನಮ್ಮ ಸುತ್ತಲೂ ನಮ್ಮನ್ನು ಆವರಿಸಿಕೊಂಡು ನಾವು ಅದರಲ್ಲಿ ನಡೆಯುವಂತೆ, ಅದರ ಅನುಭವಗಳನ್ನು ತಿಳಿದುಕೊಳ್ಳುವಂತೆ, ಅದರ ರುಚಿಯನ್ನು ನಾವು ಕಂಡುಕೊಳ್ಳುವಂಥ ಕೃಪೆಯನ್ನು ದೇವರು ನಮಗೆ ಒದಗಿಸಿ ಕೊಟ್ಟದ್ದರಿಂದ ನಾವು ಆತನನ್ನು ಹೃತ್ಪೂರ್ವಕವಾಗಿ ವಂದಿಸಿ ಕೊಂಡಾಡಿ ಸ್ತುತಿಸೋಣ. ಯಾಕಂದರೆ ಆತನ ಕೃಪೆ ಇಲ್ಲದಿದ್ದರೆ ನಾವು ಏನೂ ಮಾಡಲು ನಮ್ಮ ಜೀವನದಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ಕೃಪೆಯ ಮೂಲಕ ನಾವು ಎಲ್ಲವನ್ನು ಮಾಡಲು ಸಾಧ್ಯವಿದೆ. ಪೌಲನು ಹೇಳ್ತಾನೆ, ನನ್ನಲ್ಲಿದ್ದು ಬಲಪಡಿಸುವ ಆತನ ಮೂಲಕ ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವನದ ಯಾತ್ರೆಯಲ್ಲಿ ನಾವು ಯಾವಾಗಲೂ ಕರ್ತನನ್ನು ಕೊಂಡಾಡುತ್ತಾ ಆತನನ್ನು ಘನಪಡಿಸುತ್ತಾ ಈ ಜೀವನದ ಯಾತ್ರೆಯನ್ನು ಮಾಡಿ ದೇವರನ್ನು ಘನಪಡಿಸಬೇಕಾದದ್ದು ಬಹಳ ಅವಶ್ಯಕರವಾದ ಸಂಗತಿಯಾಗಿದೆ. ಕಳೆದ ಸಾರಿ ನಾವು ನೋಡಿಕೊಂಡ ಕೊನೆಯ ವಚನ ಯಾವುದು ಅಂತಂದ್ರೆ 25ನೇ ಕೀರ್ತನೆ 6ನೇ ವಚನವನ್ನು ನಾವು ಓದಿ ಆ ದಿನದ ಸಂದೇಶವನ್ನು ಮುಗಿಸುವಂತೆ ದೇವರು ಕೃಪೆ ಮಾಡಿದ. 25ನೇ ಕೀರ್ತನೆ 6ನೇ ವಚನ. ಓ ಕರ್ತನೆ, ನಿನ್ನ ಅಂತಃಕರಣಗಳನ್ನು ನಿನ್ನ ಪ್ರೀತಿಯ ದಯೆಯನ್ನು ಜ್ಞಾಪಕ ಮಾಡಿಕೊ, ಯಾಕೆಂದರೆ ಅವು ಆದಿಯಿಂದ ಇದ್ದವುಗಳು. ಇಲ್ಲಿ ಕೀರ್ತನೆಗಾರನು ಹೀಗೆ ಬರಿತಾನಂದ್ರೆ, ಓ ದೇವರೇ, ನಿನ್ನ ಅಂತಃಕರಣವನ್ನು, ನಿನ್ನ ಪ್ರೀತಿಯನ್ನು, ದಯೆಯನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ. ದಾವೀದನು ಇದನ್ನು ಬರೆಯುವಾಗ ದೇವರು ಮರೆತು ಬಿಟ್ಟಿದ್ದಾನೆ ಎಂದು ಆತನಿಗೆ ಜ್ಞಾಪಕ ಪಡಿಸ್ತಿದ್ದಾನೆ ಎಂಬುದಾಗಿ ಕೆಲವರು ಒಂದು ವೇಳೆ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಹಾಗಲ್ಲ. ಯಾಕಂದರೆ ನಾವು ಮನುಷ್ಯರಾದ ನಾವು ಮರೆತು ಹೋಗುತ್ತೇವೆ. ದೇವರು ನಮ್ಮನ್ನು ಎಂದಿಗೂ ಮರೆಯುವಾತನಲ್ಲ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ
22 ಮತ್ತು 23ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಪ್ರಲಾಪ 3ನೇ ಅಧ್ಯಾಯ 22 ಮತ್ತು 23. ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ. ಒಂದು ನಿಮಿಷ. ಕರ್ತನ ಕನಿಕರ ಅಥವಾ ಕೃಪೆಯಿಂದಲೇ ನಾವು ನಾಶವಾಗಲಿಲ್ಲ ಎಂಬುದಾಗಿ ಈ ಬರಹಗಾರನು ಬರೆದದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ನಮ್ಮನ್ನು ನಾಶವಾಗದೆ ಕಾಪಾಡುವಂಥದ್ದು ದೇವರ ಕನಿಕರವೇ ನಮ್ಮನ್ನು ಕಾಪಾಡಿ ನಡೆಸುವಂಥದ್ದು ಆಗಿದೆ. ನಾವು ದೇವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಅದು ಸಾಲದು. ನಾವು ಈ ದಿನ ಜೀವದಿಂದ ಇದ್ದದ್ದು ನಾವು ಬಹಳ ಶಕ್ತಿಶಾಲಿಗಳು, ಆರೋಗ್ಯವಂತರು ಎಂದು ನಾವು ಅಂದುಕೊಳ್ಳದೆ ನಾವು ಎಂಥ ಬಲಶಾಲಿಗಳು, ರಾಜ ಮಹಾರಾಜರುಗಳು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋದರು. ಆದರೆ ಕರ್ತನು ನಮ್ಮನ್ನು ಇನ್ನೂವರೆಗೂ ಜೀವಿತರ ಸಂಖ್ಯೆಯಲ್ಲಿ ಜೀವಿಸ ಮಾಡಿದ್ದರ ಉದ್ದೇಶವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ದಾವಿದನು 116ನೇ ಕೀರ್ತನೆಯಲ್ಲಿ ಹೀಗೆ ಬರೀತಾನೆ, ನಾನು ಜೀವದಿಂದ ಇದ್ದು ನಿನಗೆ ನಡ್ಕೊಳ್ಳಬೇಕೆಂದೇ ನೀನು ನಮ್ಮ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿದ್ದಿ ಎಂಬುದಾಗಿ ದಾವಿದನು 116ನೇ ಕೀರ್ತನೆಯಲ್ಲಿ ಬರೆದದ್ದನ್ನು ನಾವು ನೋಡಬಹುದು. ಹಾಗಾದರೆ ನಾವು ನಮ್ಮನ್ನು ದೇವರ ಕೃಪೆಯಿಂದ ಈ ದಿನ ಜೀವಿಸ ಮಾಡಿದ್ದರ ಉದ್ದೇಶವೇನು ಅಂತಂದರೆ, ಜೀವಿಸುವವನು ಇನ್ನು ಮೇಲೆ ತಮಗೋಸ್ಕರ ಜೀವಿಸದೆ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಈ ಹೊತ್ತು ಜೀವದಿಂದ ಇದ್ದಿದ್ದೇ ಆಗಿದ್ದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಂತಃಕರಣೆ ಅಥವಾ ಕೃಪೆಯಿಂದಲೇ. ಇನ್ನೊಂದು ಸಾರಿ ಓದಪ್ಪ. ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ. ಕರ್ತನ ಕನಿಕರದಿಂದಲೇ ನಾವು ನಾಶವಾಗಲಿಲ್ಲ. ಎಷ್ಟೋ ಜನರು ಈ ಲೋಕದ ಯಾತ್ರೆಯನ್ನು ನಮಗಿಂತ ಚಿಕ್ಕವರು ಅಥವಾ ಹುಟ್ಟಿದಂಥ ಮಗು 8 ದಿವಸ ಇದ್ದು ಸತ್ತು ಹೋಗಿವೆ. ಆದರೆ ನಮಗೆ ದೇವರು ತನ್ನ ಅದ್ಭುತವಾದ ಕೃಪೆಯನ್ನು ಕೊಟ್ಟು ನಾವು ಆತನಿಗಾಗಿ ನಡೆಯಬೇಕು, ಜೀವಿಸಬೇಕು ಎಂಬುದಾಗಿ ಅವುಗಳು ನಮ್ಮನ್ನು ನಡೆಸುವಂಥವುಗಳು ಆಗಿವೆ. ಆದ್ದರಿಂದ ನಾವು ದೇವರನ್ನು ಕೊಂಡಾಡಬೇಕಾಗಿದೆ. ಇನ್ನೊಂದ್ಸರಿ ಓದ. ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ. ಆಮೇಲೆ ಮುಂದೆ, ಯಾಕೆಂದರೆ ಆತನ ಅಂತಃಕರುಣೆಯೂ ಮುಗಿಯುವುದಿಲ್ಲ. ಆತನ ಕರುಣೆ ಅಥವಾ ಕೃಪೆ ಏನಾಗುವುದಿಲ್ಲ ಅಂತೆ, ಎಂದಿಗೂ ಮುಗಿದು ಹೋಗುವುದಿಲ್ಲ. ನಮ್ಮಲ್ಲಿದ್ದ ವಸ್ತುಗಳು ಅಥವಾ ಯಾವುದೇ ಸಂಗತಿಗಳು ಮುಗಿದು ಹೋಗಬಹುದು, ಆದರೆ ಕರ್ತನ ಅಂತಃಕರಣ ಕರುಣೆಯು ನಮ್ಮ ವಿಷಯದಲ್ಲಿ, ತನ್ನ ಮಕ್ಕಳ ವಿಷಯದಲ್ಲಿ ಎಂದಿಗೂ ಮುಗಿಯದಂಥ ಅದ್ಭುತವಾದ ಕೃಪೆ ಆತನ ಕರುಣೆ ಆಗಿದೆ. ಇದಕ್ಕಾಗಿ ನಾವು ದೇವರನ್ನು ನಮ್ಮ ಹೃತ್ಪೂರ್ವಕವಾಗಿ ಕೊಂಡಾಡಬೇಕಾಗಿದೆ. ಮುಂದೆ ಓದಪ್ಪ. ಅವು ಪ್ರತಿ ಮುಂಜಾನೆಯೂ ಹೊಸದಾಗಿರುವುದು, ನಿನ್ನ ನಂಬಿಗಸ್ತಿಕೆಯು ಮಹತ್ತಾದದ್ದು. ಹಾಗಾದ್ರೆ ಪ್ರತಿ ಮುಂಜಾನೆ ನಾವು ಎದ್ದ ತಕ್ಷಣನೇ ಅನೇಕರ ಆಲೋಚನೆ ಏನು ಅಂದರೆ, ನಿನ್ನೆ ಇದನ್ನ ಯೋಚನೆ ಮಾಡಿದ್ದೆ, ನಾವು ಈಗ ಬೆಳಿಗ್ಗೆನೇ ಹೋಗಿ ಇಂಥವರನ್ನು ಕಾಣಬೇಕು ಅಂತ ಹೇಳಿ, ಇನ್ನು ಕೆಲವರಿಗೆ ಇವತ್ತು ಏನ್ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಎದ್ದದ್ದೇ ಅವರ ಧ್ಯಾನ ಆ ದಿನದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಅಂದುಕೊಳ್ಳುವಂಥ ವಿಷಯವನ್ನು ನಾವು ದೇವರ ಅಂದರೆ ಅನೇಕರ ಜೀವನದಲ್ಲಿ ನೋಡ್ತೇವೆ. ಆದರೆ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಬೆಳಿಗ್ಗೆ ಎದ್ದದ್ದೇ ನಮ್ಮ ಲೋಕದ ಆಲೋಚನೆಗಳು ನಮ್ಮ ತಲೆಯಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಕರ್ತನನ್ನು ಕೊಂಡಾಡಿ ಸ್ತುತಿಸಬೇಕಾಗಿದೆ. ಒಂದು ವೇಳೆ ರಾತ್ರಿ ನಾವು ನಿದ್ರೆಯಲ್ಲಿಯೇ ತೀರಿ ಹೋಗಿದ್ರೆ ನಾವು ಹೊಸ ದಿನವನ್ನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. ಆದ್ದರಿಂದ ನಾವು ಹೊಸ ದಿನವನ್ನು ಕಂಡಾಗ ನಮ್ಮ ದೇವರನ್ನು
ಕೃತಜ್ಞತೆಯಿಂದ ವಂದಿಸಬೇಕು. ಅಪ್ಪ, ನನ್ನ ಜೀವನದಲ್ಲಿ ಈ ಹೊಸ ದಿನವನ್ನು ಕೊಟ್ಟು ಆರೋಗ್ಯ ಆಯುಷ್ಯನ್ನು ನೀನು ಕೊಟ್ಟು ನಮ್ಮನ್ನು ನಡೆಸಿದೆಯಲ್ಲ ಎಂದು ಹೇಳಿ ನಮ್ಮ ದೇವರನ್ನು ಕೊಂಡಾಡಬೇಕಾದದ್ದರ ಅವಶ್ಯಕತೆ ಬಹಳವಾಗಿ ನಮ್ಮೆಲ್ಲರಿಗೆ ಇದೆ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ. ಮತ್ತೆ 23ನೇ ವಚನ ಓದಪ್ಪ. ಅವು ಪ್ರತಿ ಮುಂಜಾನೆಯೂ ಹೊಸದಾಗಿರುವವು, ನಿನ್ನ ನಂಬಿಗಸ್ತಿಕೆಯು ಮಹತ್ತಾದದ್ದು. ಹಾಗಾದರೆ ನಮ್ಮನ್ನು ಈ ದಿನ ಜೀವದಿಂದ ಇಡಬೇಕಾಗಿದ್ದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಕರುಣೆ, ಅಂತಃಕರಣ ಮಾತ್ರವಲ್ಲದೆ ಆತನು ನಂಬಿಗಸ್ತನಾಗಿ ನಮ್ಮ ವಿಷಯದಲ್ಲಿ ಇದ್ದಾನೆ. ಆತನು ನಂಬಿಗಸ್ತನಾಗಿದ್ದರಿಂದ ಈ ದಿನವನ್ನು ಆತನಿಂದ ನಾವು ಪಡ್ಕೊಂಡು ಆತನಲ್ಲಿ ಉಲ್ಲಾಸ ಪಡುವಂಥ ಒಂದು ವಿಶೇಷವಾದ ಕಾರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ದೇವರನ್ನು ಕೊಂಡಾಡಿ ಸ್ತುತಿಸಬೇಕಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಅನೇಕ ಸಾರಿ ಅಂದುಕೊಳ್ಳೋದೇನೆಂದರೆ, ನನಗೆ ಬೇಕಾದಷ್ಟು ಶಕ್ತಿ, ಬಲ, ಸಾಮರ್ಥ್ಯ ನನಗಿದೆ, ಜ್ಞಾನ ನನಗಿದೆ, ನಾನು ಏನು ಬೇಕಾದ್ದು ಮಾಡಬಹುದು ಅನ್ನುವಂಥವರು ಕೇವಲ ಮೂರ್ಖರು ಆಗಿದ್ದಾರೆ. ಒಂದು ವೇಳೆ ಅನ್ಯರು ಈ ಮಾತುಗಳನ್ನು, ರಕ್ಷಣೆ ಹೊಂದದೇ ಇರುವವರು ಈ ಮಾತುಗಳನ್ನು ಹೇಳಬಹುದು. ಆದರೆ ದೇವರ ಮಕ್ಕಳು ಮಾತ್ರ ಈ ಮಾತನ್ನು ಎಂದಿಗೂ ಹೇಳಬಾರದು. ಯಾಕಂದರೆ ನಮ್ಮ ಕರ್ತನ ಅಂತಃಕರಣ ಮುಗಿದು ಹೋಗದೆ ಯಾವಾಗಲೂ ಪ್ರತಿದಿನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆತನು ನಮ್ಮ ಸಂಗಡವೇ ಇದ್ದು ನಮ್ಮನ್ನು ಕಾಪಾಡಿ ನಡೆಸುವಂಥವನು ಆಗಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಆತನ ಕೃಪೆಯಲ್ಲಿ ನಾವು ಬೆಳೆಯಬೇಕಾಗಿದೆ. ಕೃಪೆ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯಾವಾಗಲೂ ನಮ್ಮ ಸಂಗಡವೇ ಇದ್ದು ನಮ್ಮನ್ನು ಕಾಪಾಡಿ ಸಂರಕ್ಷಣೆ ಮಾಡಿ ನಡೆಸುವಂಥದ್ದು ಆಗಿದೆ. ದೇವರಿಗೆ ಸ್ತೋತ್ರವಾಗಲಿ. 51ನೇ ಕೀರ್ತನೆ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಬೈಬಲನ್ನು ತೆರೆದು ಓದಿದ್ರೆ ಬಹಳ ಒಳ್ಳೆಯದು. ಓ ದೇವರೇ, ನಿನ್ನ ಪ್ರೀತಿ ಕರುಣೆಯ ಪ್ರಕಾರ ನನ್ನ ಮೇಲೆ ದಯೆ ಇಡು. ನಿನ್ನ ಅತಿಶಯವಾದ ಅಂತಃಕರುಣೆಗಳ ಪ್ರಕಾರ ನನ್ನ ದ್ರೋಹಗಳನ್ನು ಅಳಿಸಿಬಿಡು. ಈ 51ನೇ ಕೀರ್ತನೆಯಲ್ಲಿ ನಾವು ಓದುವಾಗ ದಾವೀದನು ತಾನು ಮಾಡಿದಂಥ ದ್ರೋಹವನ್ನು ನೆನಪು ಮಾಡಿಕೊಂಡು, ಅವನು ಮಾಡಿದ ಪಾಪವನ್ನು ನೆನಪು ಮಾಡಿಕೊಂಡು, ಅವನು ಮನುಷ್ಯರ್ಯಾರ ಬಳಿಗೂ ಹೋಗದೆ ಕರ್ತನಾದ ದೇವರ ಸನ್ನಿಧಾನಕ್ಕೆ ಹೋಗಿ ಅವನು ಬೇಡಿದ್ದು ಏನು ಅಂತಂದರೆ, ದೇವರೇ, ನನ್ನ ದ್ರೋಹಗಳನ್ನು, ನಿನ್ನ ಅತಿಶಯವಾದ ಅಂತಃಕರಣಗಳ ಪ್ರಕಾರ ನನ್ನ ದ್ರೋಹಗಳನ್ನು ಅಳಿಸಿಬಿಡು ಎಂಬುದಾಗಿ. ಅಳಿಸಿಬಿಡು ಅಂತಂದರೆ, ಒಂದು ಸಾರಿ ಬರೆದದ್ದು ಅಳಿಸಿದ ಮೇಲೆ ತಿರುಗಿ ಅದನ್ನು ನೋಡುವುದಕ್ಕಾಗಲಿ ಓದುವುದಕ್ಕಾಗಲಿ ಆಗುವುದಿಲ್ಲ. ದಾವೀದನು ಬಹಳ ಬುದ್ಧಿವಂತನಾದ, ದೇವರಿಂದ ಆರಿಸಲ್ಪಟ್ಟ, ದೇವರಿಂದ ನೇಮಿಸಲ್ಪಟ್ಟ ದೊಡ್ಡ ರಾಜನು ಅವನಾಗಿದ್ದನು. ಅಳಿಸಿಬಿಡು ಅಂತ ಹೇಳಿದರೆ ಅದು ಅರ್ಥ ಏನು ಅಂತಂದರೆ, ಮತ್ತೆ ಅದನ್ನು ನಾನಾಗಲಿ ಇನ್ಯಾರಾಗಲಿ ಓದದಂತೆ ಅದನ್ನು ಸಂಪೂರ್ಣವಾಗಿ ಅಳಿಸಿಬಿಡು ಎಂದು ದಾವೀದನು ದೇವರ ಸನ್ನಿಧಿಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿ ದೇವರನ್ನು ಬೇಡಿಕೊಳ್ಳುತ್ತಿರುವ ವಿಷಯವನ್ನು ನಾವು ಇಲ್ಲಿ ನೋಡುತ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಪಾಪ ಮಾಡದೇ ಇರುವವರು ಯಾರೂ ಇಲ್ಲ. ನಾನು ಪಾಪ ಮಾಡಲಿಲ್ಲ ಎಂದು ಹೇಳಿದರೆ ಮನುಷ್ಯನು ತನ್ನನ್ನು ತಾನು ಮೋಸಗಾರನೆಂದು ಎಣಿಸಿಕೊಳ್ಳುತ್ತಾನೆ, ಅಥವಾ ಸತ್ಯ ಎಂಬುದು ಅವನಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ನಾವು ನಮ್ಮ ಜೀವನದ ಯಾತ್ರೆಯಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ದೇವರನ್ನು ಅವಮಾನಪಡಿಸಿದ್ದು, ದೇವರನ್ನು ಬೊಂಕಿದ್ದು, ಇನ್ನು ಅನೇಕ ವಿಷಯಗಳಲ್ಲಿ ನಮ್ಮ ದೇವರನ್ನು ನಾವು ಘನಪಡಿಸುವುದರ ಬದಲಾಗಿ ಅದು ನಾವು ಮಾಡಿದ್ದೇನು ಅಂತಂದರೆ ಆತನನ್ನು ಅವಮಾನಪಡಿಸಿದ್ದು ಉಂಟು. ನಾನು ಮಾಡಿಲ್ಲ, ಪಾಪ ಮಾಡಿಲ್ಲ, ಸುಳ್ಳು, ಮೋಸ, ಕಳ್ಳತನ, ಜಗಳ, ಹೊಟ್ಟೆಕಿಚ್ಚು, ಕಕ್ಷಭೇದ, ಭಿನ್ನಮತ, ಕುಡಿತನ ಇಂಥವು ಯಾವುಗಳು ಮಾಡಿಲ್ಲ ಅಂತಂದ್ರು ಒಂದನ್ನಾದರೂ ಖಂಡಿತವಾಗಿ ಮಾಡಿರಬಹುದು. ಆದ್ದರಿಂದ
ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಈ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ದಾವೀದನ ಹಾಗೆ ಬೇಡಿಕೊಳ್ಳಬೇಕಾದಿದ್ದೇನೆಂದರೆ, ಅತಿಶಯವಾದ ಅಂತಃಕರಣಗಳ ಪ್ರಕಾರ ನನ್ನ ದ್ರೋಹಗಳನ್ನು ಅಳಿಸಿಬಿಡು, ನನ್ನ ಅಕ್ರಮದಿಂದ ನನ್ನನ್ನು ಪೂರ್ಣವಾಗಿ ತೊಳೆ, ನನ್ನ ಪಾಪದಿಂದ ನನ್ನನ್ನು ಶುದ್ಧಿ ಮಾಡು, ನನ್ನ ದ್ರೋಹಗಳನ್ನು ನಾನೇ ಒಪ್ಪಿಕೊಳ್ಳುತ್ತೇನೆ. ಹಾಗಾದರೆ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತಿದೆ ಅಂದರೆ, ನೀವು ನಿಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿದರೆ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡುವಂಥದ್ದು ಆಗಿದೆ. ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿರುವಂಥ ಜನರು ಈಗ ನಾವುಗಳು ಕರ್ತನ ಸನ್ನಿಧಿಯಲ್ಲಿ ಹೋಗಿ ಬೇಡಿ ಅದನ್ನು ಅರಿಕೆ ಮಾಡಿ ಬಿಟ್ಟಿದ್ದೇ ಆಗಿದ್ದರೆ ಎಂಥ ಅದ್ಭುತವಾದ ರೀತಿಯಲ್ಲಿ ತಕ್ಷಣವೇ ನಮ್ಮ ಪಾಪಗಳು ಆ ದೋಷಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನಮ್ಮನ್ನು ಶುದ್ಧಿ ಮಾಡುವಂಥವುಗಳು ಆಗಿವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನೀವು ಎಂದಾದರೂ ದೇವರ ಸನ್ನಿಧಾನಕ್ಕೆ ಹೋಗಿ, ಅಪ್ಪ, ನಾನು ಈ ರೀತಿಯಾದ ಪಾಪವನ್ನು ಮಾಡಿದ್ದೇನೆ, ನನ್ನ ಕ್ಷಮಿಸು ಅಂತ ಹೇಳುವಂಥ ಮಾತು ನಿಮ್ಮ ಬಾಯಲ್ಲಿ ಎಂದಾದರೂ ಬಂದಿದೆಯೋ? ಒಂದು ವೇಳೆ ಬಾರದೆ ಹೋದರೆ ಈ ದ್ರೋಹಗಳು ಒಂದರ ಮೇಲೆ ಒಂದು ದೊಡ್ಡದಾಗಿ ಅದರ ಪರಿಣಾಮ ದೇವರ ಶಿಕ್ಷೆಯನ್ನು ಅನುಭವಿಸುವಂಥ ಭಯಂಕರವಾದ ಪರಿಸ್ಥಿತಿ ನಿನ್ನ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ಮನಸಾಕ್ಷಿಯು ನಮ್ಮನ್ನು ದೋಷಿ ಎಂದು ಎಣಿಸಿದ ಮೇಲೆ ನಾವು ಆ ದೋಷ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ ಹೊರತು ಇನ್ಯಾರ ಬಳಿಗೂ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹೋಗಿದ್ರೂ ಕೂಡ ಅವರು ಯಾರು ನಮ್ಮ ಪಾಪಗಳನ್ನು, ದ್ರೋಹಗಳನ್ನು, ದೋಷಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಯಾಕಂದರೆ ಒಬ್ಬ ಮನುಷ್ಯನು ಪಾಪ ಮಾಡಿದರೆ ಅದು ದೇವರ ವಿರುದ್ಧವಾಗಿ, ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾಡಿದ್ದು ಆಗಿರುವುದರಿಂದ ನಾನು ಹೇಳುವುದೇನಂತಂದರೆ, ಅವರು ಆತನ ಮುಂದೆ ಒಪ್ಪಿ ಅರಿಕೆ ಮಾಡಿದರೆ, ಈಗ ಉದಾಹರಣೆಗೆ ನಾನು ಹ್ಯಾರಿ ಹತ್ರ ಜೋಬಿಂದ 1,000 ರೂಪಾಯಿ ಕದ್ದುಕೊಂಡು ಹೇಮಂತ್ ಹತ್ರ ಹೋಗಿ, ನೋಡಪ್ಪ, ನಿನ್ನ ಜೋಬಿಂದ ನಾನು ದುಡ್ಡು ಕಳ್ತನ ಮಾಡಿದ್ದೇನೆ, ನನ್ನ ಕ್ಷಮಿಸು ಅಂತಂದರೆ ಹೇಮಂತ್ ಅದನ್ನು ಕ್ಷಮಿಸುವುದಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಯಾರ ಹಣವನ್ನು ಕದ್ದಿದ್ದೇನೋ ಅವರ ಬಳಿಗೇನೆ ಹೋಗಿ ಕ್ಷಮಾಪಣೆ ಕೇಳಿದಾಗ ಆ ಮಾಡಿದ ದ್ರೋಹಕ್ಕೆ ಕ್ಷಮಾಪಣೆ ನಮಗೆ ದೊರೆಯುವಂಥದ್ದು ಆಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದುಂಟು. ಮಾಡಿಲ್ಲ ಅಂತ ಹೇಳಿದರೆ ನಾವು ಸುಳ್ಳುಗಾರರು ಎಂದು ದೇವರ ವಾಕ್ಯ ನಮ್ಮ ವಿಷಯದಲ್ಲಿ ಹೇಳುವಂಥದ್ದು ಆಗಿದೆ. ಆದ್ದರಿಂದ ಮಾಡಿದ ದ್ರೋಹಗಳನ್ನು ನಾವು ಕರ್ತನ ಸನ್ನಿಧಾನಕ್ಕೆ ಹೋಗಿ ಆತನನ್ನು ಬೇಡಿಕೊಂಡಿದ್ದೇ ಆಗಿದ್ದರೆ, ಬೇಡುವ ಪ್ರತಿಯೊಬ್ಬನಿಗೂ ಆತನು ಕ್ಷಮಾಪಣೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಅರಿಕೆ ಮಾಡದ ಪಾಪಗಳು ನಮ್ಮ ಜೀವನದಲ್ಲಿ ಅನೇಕವು ಇರಬಹುದು. ಆದ್ದರಿಂದ ಈ ಹೊತ್ತು ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ನಿಮ್ಮ ಅಕ್ರಮಗಳನ್ನು, ಪಾಪಗಳನ್ನು ದಾವೀದನು 51ನೇ ಕೀರ್ತನೆಯಲ್ಲಿ ಹೇಳಿದ ಹಾಗೆ, ಅತಿಶಯವಾದ ಅಂತಃಕರಣದ ಪ್ರಕಾರ ನನ್ನ ದ್ರೋಹಗಳನ್ನು ಅಳಿಸಿಬಿಡು, ನನ್ನ ಅಕ್ರಮವನ್ನು ನನ್ನಿಂದ ಪೂರ್ಣವಾಗಿ ತೊಳೆ, ಪಾಪಗಳಿಂದ ನನ್ನನ್ನು ಶುದ್ಧ ಮಾಡು, ನನ್ನ ದ್ರೋಹಗಳನ್ನು ನಾನು ಒಪ್ಪಿಕೊಂಡಿದ್ದೇನೆ. ದಾವೀದನು ದೇವರ ಸನ್ನಿಧಿಯಲ್ಲಿ ಅವನ ದ್ರೋಹಗಳನ್ನು ಒಪ್ಪಿಕೊಂಡಿದ್ದಾನೆ. ಅನೇಕ ಜನರು ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಏನಂತ? ದೇವರೇ, ನಾನೇನಾದರೂ ಪಾಪ ಮಾಡಿದ್ರೆ ನನ್ನ ಕ್ಷಮಿಸಿಬಿಡು ದೇವರೇ ಅಂತ. ಇನ್ನು ಕೆಲವರು ತಪ್ಪು ಒಪ್ಪು ಎಲ್ಲ ನಿನ್ನದೇ ದೇವರೇ, ನೀನೇ ನೋಡಿಕೋ ಅಂತ ಹೇಳಿ ದೇವರಿಗೆ ಕೆಲಸ ಕೊಡುವಂಥ ಪ್ರಾರ್ಥನೆ ಮಾಡುವಂಥವರು ಇದ್ದಾರೆ.
ನೀನು ಮಾಡಿದ್ದು ನಿನಗೆ ಖಂಡಿತವಾಗಿಯೂ ನಿನ್ನ ಮನಸಾಕ್ಷಿ ನಿನ್ನ ಕೂಡ ಮಾತಾಡುವಂಥದ್ದು ಆಗಿದೆ. ದೈವ ದ್ರೋಹವನ್ನು ಮಾಡಿದ್ದು ನಮ್ಮ ಮನಸಾಕ್ಷಿ ನಮ್ಮ ಕೂಡ ಮಾತಾಡುವಂಥದ್ದು ಆಗಿರುವುದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಆತನ ವಿರುದ್ಧವಾಗಿ ನೀನು ಏನೇನು ಮಾಡಿದ್ದೀಯೋ ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಮನಸಾಕ್ಷಿ ಚೆನ್ನಾಗಿ ಅದು ತಿಳಿದದ್ದು ಆಗಿದ್ದರಿಂದ ನೀನು ಎಂದಿಗೂ ಅದರಿಂದ ಮುಕ್ತಿ ಅಥವಾ ಪರಿಹಾರ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಅಂದರೆ ದೇವರ ವಾಕ್ಯ ನಮಗೆ ಹೇಳ್ತಿದೆ ಅಂದರೆ ನಾವು ಮಾಡಿದ ಪಾಪವನ್ನು ಆತನ ಮುಂದೆ ಒಪ್ಪಿ ಅರಿಕೆ ಮಾಡಬೇಕಾಗಿದೆ. ಯಾವಾಗ ಒಬ್ಬ ವಿಶ್ವಾಸಿ ಅರಿಕೆ ಮಾಡ್ತಾನೋ ಆಗಲೇ ಅವನಿಗೆ ಪರಿಶುದ್ಧತೆ, ನೀತಿ, ಪಾಪ ಪರಿಹಾರ, ಶುದ್ಧೀಕರಣ ಮತ್ತು ದ್ರೋಹದ ಕ್ಷಮಾಪಣೆ ಆಗಲೇ ಅವನಿಗೆ ದೊರೆಯುವಂಥದ್ದು ಆಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನೀವು ಮಾಡಿದ ದ್ರೋಹಗಳನ್ನು ದೇವರ ಮುಂದೆ ಈಗಲೇ ಬಂದು ಒಪ್ಪಿಕೋ, ಆತನನ್ನು ಬೇಡಿಕೋ. ಆತನು ಕರುಣಿಸುವ ಶಕ್ತಿಯುಳ್ಳ ದೇವರು, ಕ್ಷಮಿಸುವ ದೇವರು ಆತನಾಗಿರುವುದರಿಂದ ನಿನ್ನ ದ್ರೋಹಗಳನ್ನು ಕ್ಷಮಿಸಿ ನಿನ್ನ ಹೃದಯವನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸುವಂಥವನು ಆಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನಿಮಗೊಂದು ಶ್ರೇಷ್ಠವಾದ ಅವಕಾಶ ದೇವರ ವಾಕ್ಯ ಕಲ್ಪಿಸಿಕೊಟ್ಟಿದೆ. ಆದ್ದರಿಂದ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ದಾವೀದನು ಹೇಳ್ತಾನೆ, ಓ ದೇವರೇ, ನನ್ನ ಹೃದಯವನ್ನು ಪರಿಶೋಧಿಸಿ ತಿಳುಕೋ, ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ ನನ್ನನ್ನು ಪರೀಕ್ಷಿಸಿ ತಿಳುಕೋ ಎಂದು ದಾವೀದನು ಹೇಳಿದಂತೆ ಈ ಹೊತ್ತು ನೀವು ಕೂಡ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಂಡಿದ್ದೇ ಆಗಿದ್ದರೆ ನಿಮ್ಮ ದೋಷಗಳು, ದ್ರೋಹಗಳು, ಪಾಪಗಳು ಸಂಪೂರ್ಣವಾಗಿ ಆ ಯೇಸುವಿನ ರಕ್ತದಲ್ಲಿ ನಿವಾರಣೆಯಾಗಿ ಆ ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡುವ ಈ ರಕ್ತದ ಬಳಿಗೆ ಒಂದು ವೇಳೆ ನೀವು ಬಂದಿದ್ದೇ ಆಗಿದ್ದರೆ ಆತನು ನಿಮ್ಮನ್ನು ಕನಿಕರಿಸಿ ನಿಮಗೆ ಬೇಕಾದ ಸಹಾಯವನ್ನು ಕೊಡುವಾತನು ಆಗಿದ್ದಾನೆ. ನೀವು ಹಾಗೆ ಮಾಡ್ತೀರಿ ಅಂತ ಹೇಳಿ ನನ್ನ ನಂಬಿಕೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.